ನಮಸ್ಕಾರ. ಕಂಚಿಕಾಯಿ ಅಥವಾ ಹೆರಳೆಕಾಯಿಯನ್ನ ಬಳಸ್ಕೊಂಡು ದೊಡ್ಡಮ್ಮ ಒಂದು ರೆಸಿಪಿಯನ್ನ ಮಾಡ್ತಾ ಇದ್ದಾರೆ. ನಾವು ಇದಕ್ಕೆ ಉಪ್ಪಿನಕಾಯಿ ಅಂತ ಹೇಳ್ತೇವೆ. ಕೆಲವೊಬ್ರು ಗೊಜ್ಜು ಅಂತಾನೂ ಹೇಳ್ತಾರೆ. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನೋಡಮ್ಮ ಹಾ ಕೊಂಚಿಕಾಯಿ ಒಳಗೆ ಎಂತ ಮಾಡುವ ಮೆಣಸಿನ್ಕಾಯಿ ಸಿಹಿ ಉಪ್ಪಿನಕಾಯಿ ಅಕ್ಕಲ ಮಾಡುವಲ್ಲ ಇವತ್ತ. ಕಂಚಿಕಾಯಿಯನ್ನ ತೊಳೆದು ಒರೆಸಿ ಇಟ್ಕೊಂಡು ಅದನ್ನ ಕಟ್ ಮಾಡ್ಕೊಂಡು ರಸವನ್ನ ಹಿಂಡಿ ಅದರ ಹೊರಭಾಗದ ಸಿಪ್ಪೆಯನ್ನ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೇವೆ. ಬಾಣಲೆಯಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಮೆಂತೆಕಾಳನ್ನ ಹಾಕಿ ಸ್ವಲ್ಪ ಎಣ್ಣೆಯನ್ನ ಹಾಕಿ ಹುರಿದಿಟ್ಕೊಂಡು ಜೀರಿಗೆ ಮೆಣಸನ್ನ ಹಾಕಿ ಹುರಿದು ತೆಗೆದಿಟ್ಟಿದ್ದೇವೆ. ಈಗ ಇಂಗನ್ನ ಹಾಕಿ ಹುರಿದು ತೆಗೆದಿಟ್ಟುಕೊಂಡು ಅದೇ ಬಾಣಲೆಯಲ್ಲಿ ತುರಿದಿಟ್ಟಿರುವಂತಹ ಕಂಚಿಕಾಯಿಯ ತುರಿಯನ್ನ ಹಾಕೊಂಡು ಹುರ್ಕೊಳ್ತಾ ಇದ್ದೇವೆ. ಹಾಗೆ ಮಸಾಲೆ ತಣ್ಣಗಾದ ನಂತರ ಕುಟ್ಟಾಣಿಯಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಈ ಕಂಚಿಕಾಯಿ ತುರಿಗೆ ಹುಣಸೆ ಹಣ್ಣಿನ ರಸ, ಬೆಲ್ಲವನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಚೆನ್ನಾಗಿ ಕುದಿ ಬಂದ ನಂತರ ಅದಕ್ಕೆ ಕುಟ್ಟಿರುವ ಮಸಾಲೆಯ ಪುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಹಿಂಡಿಟ್ಟಿರುವಂತಹ ರಸವನ್ನ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಕಂಚಿಕಾಯಿ ಉಪ್ಪಿನಕಾಯಿ ರೆಡಿ.